ಡೇಗೆ ಬಂದಿದ್ದೀವಿ. ಸ್ಕೂಲ್ ಡೇ ಆಲ್ರೆಡಿ ಸ್ಟಾರ್ಟ್ ಆಗಿ. ಅಕ್ಕ ಡ್ಯಾನ್ಸ್ ಹೆಂಗ್ ಮಾಡುತ್ತೋ ಸೂಪರಾ. ಊಟಿ ಆದಾಗ ಆಗಿದೆ. ಬಚ್ಚಿಕ್ಕು ಅಕ್ಕಗೆ ಸರ್ಪ್ರೈಸ್ ಮಾಡೋಣ ನಾವು. ನಮ್ಮ ಮೋಹಿತ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ಈಗ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮೋಹಿತಾದು ಡ್ಯಾನ್ಸ್ ಫಂಕ್ಷನ್ ಇದೆ, ಅದಕ್ಕೆ ಈ ಎರಡೂ ಮಕ್ಕಳನ್ನ ಮತ್ತು ಮೋಹಿತನ ರೆಡಿ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ರು ನೋಡಿ ಹೆಂಗಿದ್ದಾರೆ, ಕೂದಲು ಬಿಟ್ಕೊಳ್ಳೆಲ್ಲ ಮಗನೇ ತೋರಿಸು. ಕಳ್ಳರು ನೋಡಿ, ವೆದರು ನಮ್ಮ ಮನೆ ಹತ್ರ ಊಟಿ ಆದಾಗ ಆಗಿದೆ. ಇವಾಗ ಎಷ್ಟು ಗೊತ್ತಾ, ಮಧ್ಯಾಹ್ನ 1 ಗಂಟೆ. 1 ಗಂಟೆಯಲ್ಲಿ ಈಗಿದೆ 1:30ನಾ. ಓ ಅಕ್ಕ ಗೊತ್ತಿಲ್ಲ ಬಂದಿರೋದು, ಈಗ ಸ್ಕೂಲಿಂದ ಬರ್ತಾಳೆ. ಸರ್ಪ್ರೈಸ್ ಅನ್ನೋಣ. ಇಷ್ಟೊಂದು ಬಚ್ಚಿಕೊಂಬೇಡ ಮಗ್ನೆ ಅಂದ್ರೆ. ಇಲ್ಲಿ ನೋಡ್ರಿ ರಂಜಿತಾ, ಬಚ್ಚಿಕತ್ತಾರದು ಇವ್ರಿಬ್ರು. ಅವನಿಲ್ಲಿ ಇವನಿಲ್ಲಿ. ಸರ್ಪ್ರೈಸೇ ಆಗಿಲ್ಲ ಅಲ್ಲ ರಂಜಿತಾ. ಕಟಿಂಗ್ ಮಾಡಿಸ್ತಿದ್ದು ಸಲೂನ್ ಇವತ್ತು ಓಪನ್ ಇಲ್ಲ, ಅದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಹೆಂಗೆ ಕಾಣಿಸ್ತೀಯ ಮೋಹಿತಾ? ಫುಲ್ ಬ್ಯೂಟಿಫುಲ್ ಆಗಿಬಿಡ್ತೀಯಾ? ಹಿಂಗೆ ಹೋಗು ಚಿನ್ನ ಸ್ಕೂಲ್ಗೆ. ನೀನು ಚೆನ್ನಾಗಿದೆಯಾ? ಹೆಂಗಿದೆ ಮೋಹಿತಾ ಹೇರ್ ಸ್ಟೈಲು? ಅಕ್ಕ ಥ್ಯಾಂಕ್ಸ್ ಹೇಳು. ಸೂಪರ್, ಚೆನ್ನಾಗಿದೆ. ಫುಲ್ ಲೇಯರ್ ಚೆನ್ನಾಗಿ ಕಾಣಿಸ್ತಿದೆ. ಹೆಂಗಿದೆ ಮಗನ ತೋರ್ಸು. ವಾವ್, ತಿರ್ಗು ಹಿಂಗೆ ಸ್ಟೈಲಾಗಿ ಹಿಂಗೆ ಆಗಾಗ ಮಾಡ್ತಿರ್ತೀಯಲ್ಲ ಮನೇಲಿ ಎಲ್ಲ. ಹೀರೋಯಿನ್ ರೆಡಿ ಆದಮೇಲೆ ಈ ಹೀರೋಗಳು. ಓಯ್ ಬಸ್ ಬುದ್ಧ ಇಲ್ಲಿ ಏನಮ್ಮ ತಿಂಡಿ ಇಲ್ಲ ಅನ್ಸುತ್ತೆ. ಮೂಡ್ಲು ನಿನ್ನ ಹೇರ್ ಸ್ಟೈಲ್ ಚೆನ್ನಾಗೇ ಇದೆ ಮಗ್ನೆ, ಹಿಂಗೆ ಮೇಂಟೈನ್ ಮಾಡು. ಇಲ್ಲಿ ನೋಡಿಲ್ಲಿ. ವಾವ್, ಯಾರು ಮಾಡಿಸಿದ್ದು? ನೀವು? ಓ, ಇಲ್ಲೇ ಒಬ್ಬ ಬಂದ ಕಳ್ಳ. ಯಾರ್ದಿದ್ದು ಹೇರ್ ಸ್ಟೈಲು? 5 ಗಂಟೆಗೆ ಸ್ಕೂಲ್ ಡೇ ಸ್ಟಾರ್ಟ್ ಆಗೋದು. ನಾವು ಬಂದ್ಬಿಟ್ಟು ಇವಾಗ 5-6 ಮತ್ತೆ ಇನ್ನೊಂದು 15 ಮಿನಿಟ್ಸಲ್ಲಿ ಫುಲ್ಲು ಅಡ್ವೆಂಚರಸ್ ಆಗಿ ಹೋಗ್ತಾ ಇದ್ದೀವಿ. ಯಾವಾಗೂ ಯಾಕೆ ಕರೆಕ್ಟ್ ಟೈಮ್ಗೆ ಹೋಗ್ಬೇಕು ಅಂತ. ಹೆಂಗ ಅನಿಸ್ತಿದೆ ಮೋಹಿತಾ ಅಡ್ವೆಂಚರಸ್ ಹೋಗ್ತಾ ಇರೋದು? ಚೆನ್ನಾಗಿ ರೆಡಿ ಆಗಿದ್ಯಾ ಮೋಹಿತಾ? ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಯು ಆಲ್ಸೋ ಲುಕಿಂಗ್ ಬ್ಯೂಟಿಫುಲ್. ಯಾ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಓಡಿಸಿ ಅಣ್ಣ. ನಮ್ಮ ಮೋಹಿತಾದು ಸ್ಕೂಲ್ ಡೇಗೆ ಬಂದಿದ್ದೀವಿ. ಸ್ಕೂಲ್ ಡೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮೋಹಿತಾ, ನಮ್ಮ ಮೋಹಿತಾ ರೆಡಿ ಆಗಿದ್ದಾಳೆ ಫುಲ್ಲು. ಯಾವಾಗ ಎಷ್ಟೊತ್ತಿಗೆ ನೀನು ಡ್ಯಾನ್ಸು? ಹೌದಾ, ಅವಳು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾಳೆ ಲೇಟಾಗಿ ಕರ್ಕೊಂಬಂದಿದ್ದೀವಿ ಅಂತ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಲ್ಲಿ ನಮ್ಮ ಮೋಹಿತ ಡ್ಯಾನ್ಸು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ಇಲ್ಲಿ ಆಲ್ರೆಡಿ ಮೂಡ್ಲು ಅವ್ರ ಅಕ್ಕಗೆ ಎನ್ಕರೇಜ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ಅಲ್ಲಿ ನಮ್ಮ ಅತ್ತಿಗೆ ಬುದ್ಧನ್ಗೆ ಅವ್ರ ಅಕ್ಕ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಫುಲ್ಲು ಎಲ್ಲ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಮೋಹಿತ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ಹಾಯ್ ಹೇಳು ಅಂತ ಹೇಳ್ತಿದ್ದಾರೆ ನಮ್ಮ ಅತ್ತಿಗೆ ಬುದ್ಧಗೆ. ಬುದ್ಧ ಆಟ ಆಡೋದ್ರಲ್ಲೇ ಬ್ಯುಸಿ. ನಮ್ಮ ಮೋಹಿತ ಅವಳು ಡ್ಯಾನ್ಸ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾಳೆ. ಮತ್ತು ಅವಳ ಫ್ರೆಂಡು ಅವಳ ಜೊತೆ ನಿಂತಿದ್ದಾಳೆ. ಅವಳನ್ನ ಹಾಯ್ ಹೇಳು ಅಂತ ಹೇಳ್ತಿದ್ದಾಳೆ. ಅವಳು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ರೆಕಾರ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬಂದರೆ ಎಲ್ಲ ಪೇರೆಂಟ್ಸು ರೆಕಾರ್ಡ್ ಮಾಡಿಕೊಂಡೇ ಇದ್ದಾರೆ. ಇನ್ನು ಮುಂದೆ ಹೋಗೋಣ ಅಂತ ಟ್ರೈ ಮಾಡಿದೆ. ಟೀಚರ್ಸು ಅಲೋ ಮಾಡ್ತಾಯಿಲ್ಲ. ಬ್ಯಾಕ್ ಸೈಡ್ ಕೂತಿರೋರ್ಗೆ ಯಾರಿಗೂ ಕಾಣಿಸಲ್ಲ, ರೆಕಾರ್ಡ್ ಮಾಡಬೇಡಿ ಹೋಗಿ ಅಂದರು. ನಾಗೂ ಕಷ್ಟಪಟ್ಟು ಸೈಡಲ್ಲಿ ನಿಂತ್ಕೊಂಡು ಹೇಗೋ ರೆಕಾರ್ಡ್ ಮಾಡಿದೆ ಅವಳು ಡ್ಯಾನ್ಸ್ನ. ಹೆಂಗಾಡಿದ್ಲು? ಅಕ್ಕ ಡ್ಯಾನ್ಸ್ ಹೆಂಗೆ ಮಾಡುತ್ತೋ ಸೂಪರಾ. ಇವನು ನೋಡ್ತಿಲ್ಲ. ಇವನು ಸ್ಕೂಲ್ ಡೇ ಮುಗಿಸ್ಕೊಂಡು ಇವಾಗ ಬಂದಿದ್ದ ತಕ್ಷಣ ಫುಲ್ ಟಯರ್ಡ್ ಆಗ್ತಿದ್ದ ನಮಗೆ. ಆದರೆ ಈ ಮಕ್ಕಳು ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಇವನು ಅಷ್ಟೇ. ಒಂದೇ ಒಂದು ಪ್ರೈಸು ವಿನ್ ಆಗಿಲ್ಲ. ಯಾಕೆ? ನೀನು ನೋಡೋಗಿಲ್ಲ?